ಪಿಎಂ ಕಿಸಾನ್ 20ನೇ ಕಂತು 4,000 ರೂಪಾಯಿ ಹಣ ರೈತರ ಖಾತೆಗಳಿಗೆ ನೇರ ಜಮೆ ಆಗಲಿದೆ. ರೈತರಿಗೆ ಬಂತು ಭರ್ಜರಿ ಗುಡ್ ನ್ಯೂಸ್. ಹಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಂಚ ಬದಲಾವಣೆ. ಈಗಿನಿಂದ ಒಂದು ತಿಂಗಳಿಗೆ 2,000 ರೂಪಾಯಿ ಹಣ ಬದಲಿಗೆ ತಿಂಗಳಿಗೆ 6,000 ರೂಪಾಯಿ ಹಣ ಬಿಡುಗಡೆ ಆಗುವಂತಹ ಮತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಉಚಿತ ಲ್ಯಾಪ್ಟಾಪ್ ಮತ್ತು ಟ್ಯಾಬ್ ಯೋಜನೆ ಜಾರಿಗೆ ಆಗಲಿದೆ. ಇದಕ್ಕೆ 350 ಕೋಟಿ ಬಿಡುಗಡೆ ಆಗಿದೆ. ಹಾಗೆ ಫೋನ್ ಪೇ, ಗೂಗಲ್ ಪೇ ಬಳಕೆದಾರರಿಗೆ ತೆರಿಗೆ ನೋಟಿಸ್. 18% GST ಸಮಸ್ಯೆ ಕಾಡುತ್ತಿದೆ. ಮತ್ತು ಈ ಜಿಲ್ಲೆಯಲ್ಲಿ ಮಳೆಯ ಬರೋಬ್ಬರಿ ಎಚ್ಚರಿಕೆ. ಶಾಲಾ ಕಾಲೇಜು ರಜೆ ಸಾಧ್ಯತೆ ತಪ್ಪದೆ ನೋಡಿ. ಮತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ಫ್ರೀ ಬಸ್ ಪಾಸ್. ಹೌದು, LKG ಇಂದ PUC ವರೆಗೂ ಕೂಡ ಉಚಿತ ಬಸ್ ಪಾಸ್ ಸಿಗಲಿದೆ. ಇಲ್ಲಿ ಇನ್ನೊಂದ್ ಕಡೆ ಬೆರಗಾಗುವಂತಹ ವಿಷಯ, ಶಕ್ತಿ ಯೋಜನೆ 500 ಕೋಟಿ ಉಚಿತ ಸವಾರಿ ತಲುಪಿದೆ ಮೈಲುಗಲ್ಲು. ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 5 ವರ್ಷ ಮುಂದುವರಿಯುತ್ತಾರಾ ಎಂದು ಘೋಷಣೆ ಕೂಡ ಆಗಿರುವಂತದ್ದು. ವೀಕ್ಷಕರೇ, ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ರೈತರು ಕೂಡ, ಪ್ರತಿಯೊಬ್ಬ ವೀಕ್ಷಕರು ಕೂಡ, ಪ್ರತಿಯೊಬ್ಬ ಮಹಿಳೆಯರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ನಾವು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳನ್ನ, ನಿಮಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ತಪ್ಪದೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ದಿನದ ಪ್ರಮುಖ ಸುದ್ದಿಗಳು ಇಲ್ಲಿದಾವೆ, ಬನ್ನಿ ಕೊನೆವರೆಗೂ ಕೂಡ ನೋಡಿ. ಪಿಎಂ ಕಿಸಾನ್ 20ನೇ ಕಂತು ಈ ಬಾರಿ 4,000 ರೂಪಾಯಿ ಹಣ ರೈತರ ಖಾತೆಗಳಿಗೆ ಜಮೆ ಆಗುತ್ತಂತೆ. ಈ ಸಲದ ಪಿಎಂ ಕಿಸಾನ್ 20ನೇ ಕಂತಿಗೆ ಒಂದು ಹೊಸ ವಿಶೇಷ ಇದೆ. ಹೆಚ್ಚು ರೈತರು ಖುಷಿ ಪಡುವಂತಹ ಅಪ್ಡೇಟ್ ಏನೆಂದ್ರೆ, ಈ ಬಾರಿ ಸಾಮಾನ್ಯವಾಗಿ 2,000 ರೂಪಾಯಿ ಹಣ ಅಲ್ಲ, 4,000 ರೂಪಾಯಿ ನೂತನ ಪಾವತಿಗಾಗಿ ಇಲ್ಲಿ ಹಣ ಜಮೆ ಆಗುವಂತಹ ಬರೋಬ್ಬರಿ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ನೋಡಿ, ಇದು ಯಾಕೆ ಬರ್ತಾ ಇದೆ ಅಂತಂದ್ರೆ, ಹಲವಾರು ರಾಜ್ಯಗಳಲ್ಲಿ ಹವಾಮಾನ ಮತ್ತು ಬೆಳೆ ಹಾನಿಯ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸಿದೆ. 20ನೇ ಕಂತು ವಿಶೇಷವಾಗಿ ಒಂದೇ ಬಾರಿಗೆ 4,000 ರೂಪಾಯಿ ಹಣ ಜಮೆ ಆಗಿ ಬಿಡುಗಡೆ ಮಾಡಲು ಸಾಧ್ಯತೆ ಮುಂದಾಗಿದೆ. ಅಲ್ಲದೆ ಇಲ್ಲಿ ಜುಲೈ ತಿಂಗಳಲ್ಲಿ ಪಾವತಿಗೆ ಸಂಬಂಧಪಟ್ಟಂತಹ ಲಭ್ಯತೆ ಈಗಾಗಲೇ ಬೆನಿಫಿಷಿಯರಿ ಅಕೌಂಟ್ಗಳಲ್ಲಿ ತೋರಿಸುತ್ತಿದೆ. ಹಾಗಾಗಿ ಎಲ್ಲಾ ರೈತರ ಸ್ನೇಹಿತರು ನಿಮ್ಮ KYC, ಭೂಮಿ ಲಿಂಕ್, ಬ್ಯಾಂಕ್ ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ. ಯಾರಿಗೂ ತಪ್ಪದಂತೆ ಈ ಹಣ ಬರಲಿ ಅನ್ನೋದ್ರೆ ಇವಾಗ ನೀವು ಯಾವ ಒಂದು ಹಣವನ್ನ ಪಡ್ಕೊಂಡಿದ್ದೀರಾ ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನೋಡಿ, ಬಹಳಷ್ಟು ಜನ ಮಹಿಳೆಯರು ಕೇಳ್ತಾ ಇದ್ದಿದ್ದು, ಗೃಹಲಕ್ಷ್ಮಿ ಯೋಜನೆಯ 20ನೇ ಮತ್ತು 21ನೇ ಕಂತಿನ ಹಣ ಬಂತು, ಆದ್ರೆ ಮುಂದಿನ ಕಂತು ಹಣ ಬಂದಿಲ್ಲ ಅಂತ. ನಿಮ್ಗೆ ಬಂದಿದೆ ಭರ್ಜರಿ ಗುಡ್ ನ್ಯೂಸ್. ಈ ಯೋಜನೆಯ ಬದಲಾವಣೆ ಬಗ್ಗೆ ಇತ್ತೀಚೆಗೆ ಘೋಷಣೆಯೇ ಆಗಿದೆ. ಹೌದು, ಇಲ್ಲಿ ಮಹಿಳೆಯರಿಗೆ ಒಂದು ಬಹಳಷ್ಟು ಚರ್ಚೆಗೆ ವ್ಯಕ್ತಪಡಿಸಿದೆ ಈ ಒಂದು ಬದಲಾವಣೆ. ಈ ತನಕ ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು 2,000 ರೂಪಾಯಿ ಹಣ ನಿಮ್ಗೆ ಸಿಗ್ತಾ ಇತ್ತಲ್ವಾ, ಅದೀಗ ನಿಮ್ಗೆ ಇಲ್ಲಿ 3 ತಿಂಗಳಿಗೊಮ್ಮೆ 6,000 ರೂಪಾಯಿ ಹಣ ಆಗಿ ಬದಲಾವಣೆ ಆಗುವಂತಹ ನಿರೀಕ್ಷೆ ಇದೆ ಅಂತ ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಬಂದಿದೆ. ಆದರೆ ಇದಿನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಹಾಗಾಗಿ ಯಾವ ಮಹಿಳೆಯರು ಕೂಡ ಚರ್ಚೆಗೆ ಒಳಗಾಗಬೇಡಿ. ಇಲ್ಲಿ 6,000 ರೂಪಾಯಿ ಹಣದವರೆಗೂ ಕೂಡ ನಿಮ್ಗೆ ಯಾವುದೇ ಒಂದು ಕಂತುಗಳು ಅಂತಂದ್ರೆ 3 ಕಂತುಗಳ ಹಣ ಬಂದಿಲ್ಲ ಅಂದಾಗ ಮಾತ್ರ ನೀವು ಇಲ್ಲಿ ನೆಕ್ಸ್ಟ್ ಒಂದು ಸಮಸ್ಯೆಯನ್ನ ನೀವು ಎದುರಿಸಲು ಮುಂದಾಗಿ. ಯಾಕಂತಂದ್ರೆ ಸರ್ಕಾರದಿಂದ 3 ಕಂತುಗಳ ಹಣ ಬರದೇ ಇದ್ರೂ ಕೂಡ ನಿಮ್ಗೆ 3 ಕಂತುಗಳ ಹಣ ಒಂದೇ ಬಾರಿಗೆ ಹಾಕಲು ಒಂದು ಹೊಸ ರೂಲ್ಸ್ ನಿಮ್ಗೆ ಜಾರಿಗೆ ಆಗಿದೆ. ಹಾಗೆ ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇರಬಹುದು, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಬಳಸಿದಂತಹ ಒಂದು ಗ್ರಾಹಕರು ಇಲ್ಲಿ ಸ್ಕ್ಯಾನ್ ಮಾಡಿ ಹಣವನ್ನ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಅಥವಾ ಯಾವುದೇ ಒಂದು ಪ್ರದೇಶದಲ್ಲಿ ಒಂದು ಸಣ್ಣ ಪುಟ್ಟ ಅಂಗಡಿಯಲ್ಲಿ ಫೋನ್ ಪೇ ಅಥವಾ ಪೇಟಿಎಂ ಮಾಡ್ತಾ ಇದ್ರು. ಇದರಿಂದ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ಇತ್ತೀಚೆಗೆ ಫೋನ್ ಪೇ, ಗೂಗಲ್ ಪೇ ಮೂಲಕ ವ್ಯವಹಾರ ನಡೆಸುತ್ತಿರುವ ಅಂಗಡಿಕಾರರು, ಸಣ್ಣ ವ್ಯಾಪಾರಿಗಳಿಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಿರುವುದು ವರದಿಯಾಗಿದೆ. ಅದಷ್ಟೇ ಅಲ್ಲದೆ ಕೆಲವರಿಗಂತೂ 18% GST ಡಿಮಾಂಡ್ ಕೂಡ ಬಂದಿದೆ. ಮತ್ತು ವ್ಯವಹಾರ ಹೆಚ್ಚಾಗಿದ್ರೆ ಇದು ಗಂಭೀರವಾಗಿದೆ. ಆದ್ದರಿಂದ ನಿಮ್ಮ ಡಿಜಿಟಲ್ ಪಾವತಿಗಳ ಮೇಲೆ ಲೆಕ್ಕ ಇರಿಸಿಕೊಳ್ಳಿ. ಈ ಬಗ್ಗೆ ಸರಿಯಾದ ದಾಖಲಾತಿಗಳಿದ್ದಲ್ಲಿ ನೋಟಿಸ್ಗೊಳಗಾಗುವಂತಹ ಸಾಧ್ಯತೆ ಇರುತ್ತದೆ. ಡಿಜಿಟಲ್ ಪಾವತಿಯಲ್ಲಿ ಜಾಗೃತರಾಗಿರಿ. ಪಾನ್, KYC, ವ್ಯವಹಾರ ದಾಖಲಾತಿಗಳನ್ನ ಅಪ್ಡೇಟ್ ಮಾಡಿ. ಹೌದು ವೀಕ್ಷಕರೇ, ಮಹಿಳೆಯರಿಗೆ ಹಾಗೂ ಅನೇಕ ರೀತಿಯ ತೊಂದರೆಗಳಾಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ. ಇದರ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾನೆ. ನೋಡಿ, ಇಲ್ಲಿ ದಿನದ ಪ್ರಮುಖ ಮತ್ತೊಂದು ವಿಷಯ ಗೊತ್ತಾಗಿದೆ. ಇಲ್ಲಿ ಮಳೆಯ ಎಚ್ಚರಿಕೆ ಮತ್ತು ಶಾಲಾ ಕಾಲೇಜುಗಳಿಗೆ ರಜೆ ಅಂತಾನೆ ಹೇಳ್ಬಹುದು. ಕೊಡಗು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮಳೆಯ ಎಚ್ಚರಿಕೆ ಇದೆ. ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ನೀಡಿದೆ. ಇದರ ಜೊತೆಗೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಇಲ್ಲಿ ಜಿಲ್ಲಾ DCಗಳು ಸ್ಥಳೀಯವಾಗಿ ನಿರ್ಧಾರ ತೆಗೆದುಕೊಂಡಿರುವುದರಿಂದ ಪೋಷಕರು ಮತ್ತು ವಿದ್ಯಾರ್ಥಿಗಳು ಅಧಿಕೃತ ಆರ್ಡರ್ ನೋಡಿ ಮಾತ್ರ ಶಾಲೆಗೆ ಹೋಗಿ ಅಂತ ನಿಮ್ಗೆಲ್ಲರಿಗೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾವೆ. ಕೊಡಗು ಮತ್ತು ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಶಾಲೆಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ. ಹಾಗೆ
ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಬಸ್ ಪಾಸ್. ಹೌದು ವೀಕ್ಷಕರೇ, ಮುಂದಿನ ಬಹುಮುಖ್ಯ ಹೆಜ್ಜೆ ಇದಾಗಿದೆ. LKG ಇಂದ ಹಿಡಿದು PUC ತನಕ ಸರ್ಕಾರಿ ಶಾಲೆ ಕಾಲೇಜು ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ನೋಡಿ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ, ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಉಚಿತ ಬಸ್ ಪಾಸ್ ಯೋಜನೆ ಆರಂಭವಾಗಲಿದೆ. ಹೌದು, ಈ ಬಾರಿಗೆ ಇಲ್ಲಿ ನಿಮ್ಗೆ ಏನು ಉಚಿತ ಟ್ಯಾಬು, ಲ್ಯಾಪ್ಟಾಪ್ ಕೂಡ ಸಿಗುತ್ತೆ, ಅದನ್ನು ಕೂಡ ತಿಳಿಸ್ತೇವೆ. ಇಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಬಸ್ ಪಾಸ್ ಅಂತಾನೆ ಹೇಳ್ಬಹುದು. ಹೌದು, LKG ಇಂದ ಹಿಡಿದು PUC ತನಕ ಸರ್ಕಾರಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಆರಂಭವಾಗಲಿದೆ. ಈ ಒಂದು ಯೋಜನೆಯ ಉದ್ದೇಶ ಏನಂತಂದ್ರೆ ಹಾಜರಾತಿ ಹೆಚ್ಚಳ ಆಗಬೇಕು ಮತ್ತು ಬಡ ಮಕ್ಕಳಿಗೆ ಸಹಾಯ ಆಗಬೇಕು ಮತ್ತು ಸರ್ಕಾರಿ ಶಾಲೆಗಳ ಬೆಳವಣಿಗೆ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬಂದಿದೆ. ಹೌದು, ವೆರಿಝೋನ್ ಬರುವಂತಹ ಸಾಧ್ಯತೆ ಇದೆ. ಈಗಿನಿಂದಲೇ ಶಾಲಾ ದಾಖಲಾತಿಯ ಸ್ಲಿಪ್ ಮತ್ತು ವಿದ್ಯಾರ್ಥಿ ಐಡಿಗಳನ್ನ ತಯಾರಿ ಇಟ್ಟುಕೊಳ್ಳಿ, ಯಾಕಂತಂದ್ರೆ ಉಚಿತ ಬಸ್ ಪಾಸ್ ನಿಮಗೆ ಸಿಗುತ್ತೆ. ನೋಡಿ, ಇಲ್ಲಿ ಶಕ್ತಿ ಯೋಜನೆಯ 500 ಕೋಟಿ ಉಚಿತ ಸವಾರಿ ಮೈಲಿಗಲ್ಲು. ಶಕ್ತಿ ಯೋಜನೆಯಡಿ ಈಗಾಗಲೇ 500 ಕೋಟಿ ಉಚಿತ ಸವಾರಿಗಳು ದಾಖಲಾಗಿದೆ. ಇದು ದೊಡ್ಡ ಮೈಲುಗಲ್ಲು. ಈ ಒಂದು ಸಾಧನೆಯಲ್ಲಿ ಸರ್ಕಾರ ಈ ಜುಲೈ ತಿಂಗಳಲ್ಲಿ ವಿಶೇಷವಾಗಿ ಆಚರಿಸುತ್ತಿದೆ. ಹೌದು, ಈ ಬಸ್ ಶಕ್ತಿ ಯೋಜನೆಯ ಒಂದು ಜುಲೈಯಲ್ಲಿ ಬಸ್ ಪೂಜೆ ಮಾಡ್ತಾರೆ, ಸಿಹಿ ವಿತರಣೆ ಮಾಡ್ತಾರೆ, ಸರ್ಕಾರಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಯಾಕಂದ್ರೆ ಶಕ್ತಿ ಯೋಜನೆ ತುಂಬಾ ಸಕ್ಸಸ್ಫುಲ್ ಕಂಡಿದೆ. ಹೌದು, ಮೊದಲಿಗೆ ಈ ಒಂದು ಶಕ್ತಿ ಯೋಜನೆಯಿಂದ ತುಂಬಾ ಸಮಸ್ಯೆ ಆಯಿತು, ಆದ್ರೆ ಇತ್ತೀಚೆಗೆ ತುಂಬಾ ಯೂಸ್ಫುಲ್ ಆಗ್ತಾ ಇದೆ. ನೋಡಿ, ಇವು ಎಲ್ಲಾ ಜಿಲ್ಲೆ ಹಾಗೂ ತಾಲೂಕುಗಳಲ್ಲೂ ಕೂಡ ನಡೀತಾ ಇದ್ದಾವೆ. ನೋಡಿ, ಇಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಮತ್ತು ಟ್ಯಾಬ್ ಯೋಜನೆ. ಹೌದು, ಕರ್ನಾಟಕ ರಾಜ್ಯದ ಎಲ್ಲಾ ರೈತರಿಗೂ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಈ ಒಂದು ವಿಡಿಯೋನ ಈಗಲೇ ನಿಮ್ಮ ಒಂದು ಮಕ್ಕಳಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ತಪ್ಪದೆ ಒಂದು ಲೈಕ್ ಅನ್ನ ಮಾಡಲಿ ಈ ಕೂಡಲೇ. ನೋಡಿ, ಇತ್ತೀಚೆಗೆ ಬಜೆಟ್ನಲ್ಲಿ ವಿದ್ಯಾರ್ಥಿಗಳಿಗೆ 350 ಕೋಟಿ ಮೀಸಲಾಗಿದೆ ಅಂತ ವರದಿಯಾಗಿದೆ. ಈ ಒಂದು ಯೋಜನೆಯಡಿಯಲ್ಲಿ PUC ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಟ್ಯಾಬ್ಲೆಟ್ ಅಥವಾ ಲ್ಯಾಪ್ಟಾಪ್ ನೀಡುವ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಡಿಜಿಟಲ್ ಲರ್ನಿಂಗ್ ಕರಣವನ್ನ ಉತ್ತೇಜನಗೊಳಿಸಲು ಈ ಒಂದು ಯೋಜನೆ ಜಾರಿಗೆ ಆಗಲಿದೆ ಅಂತ ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಬಂದಿದೆ. ಮತ್ತು ಈ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿ ಕನ್ಫರ್ಮೇಶನ್ ಇಲ್ಲ. ಆದರೆ ಇಲ್ಲಿ ವಿದ್ಯಾರ್ಥಿಗಳು ಸಿದ್ಧರಾಗಿರಿ ನಿಮ್ಮ ಒಂದು ದಾಖಲಾತಿಗಳನ್ನ ಇಟ್ಕೊಂಡು. ಯಾಕಂತಂದ್ರೆ ಈ ಬಾರಿ ಈ ಒಂದು ಯೋಜನೆ ಜಾರಿಗೆ ಆಗುವಂತಹ ನಿರೀಕ್ಷೆ ತುಂಬಾ ಇದೆ. ಯಾಕೆಂದ್ರೆ ಸುಮಾರು 3 ರಿಂದ 4 ವರ್ಷಗಳಲ್ಲಿ ಯಾವುದೇ ರೀತಿ ಉಚಿತ ಲ್ಯಾಪ್ಟಾಪ್ ಹಾಗೂ ಟ್ಯಾಬ್ ಗಳನ್ನ ವಿತರಣೆ ಮಾಡಿಲ್ಲ. ಹಾಗಾಗಿ ಈ ವರ್ಷ ನಿಮಗೆ ಇದನ್ನ ಕೊಡಲು ಮುಂದಾಗಿದೆ ಸರ್ಕಾರದಿಂದ. ಈ ಒಂದು ಕೊನೆಯ ನ್ಯೂಸ್ ಅನ್ನ ಕೇಳಿದ್ರೆ ಕೆಲವೊಬ್ರು ಖುಷಿ ಪಡಬಹುದು, ಇನ್ನು ಕೆಲವೊಬ್ರು ಬೇಸರವನ್ನ ವ್ಯಕ್ತಪಡಿಸಬಹುದು. ಏನಂತಂದ್ರೆ ಸಿದ್ದರಾಮಯ್ಯನವರು CM ಆಗಿ ಮುಂದುವರಿಯುತ್ತಾರೆ. ಹೌದು, ಸಿದ್ದರಾಮಯ್ಯನವರು ಬಹಿರಂಗವಾಗಿ ಘೋಷಿಸಿದ್ದಾರೆ, ನಾನು 5 ವರ್ಷ CM ಆಗಿರ್ತೀನಿ. DK ಶಿವಕುಮಾರ್ ಅವರ ಜೊತೆ ಯಾವುದೇ ಹಂಚಿಕೆ ಬಗ್ಗೆ ಆದ ಚರ್ಚೆಗಳಿಲ್ಲ, ನಾನು ಇಲ್ಲ, ಇಲ್ಲಿ ನಾನೇ CM ಆಗಿ ಕಂಟಿನ್ಯೂ ಕೊನೆಯವರೆಗೂ ಕೂಡ ಮಾಡ್ತೀನಿ ಅಂತ ಸ್ವತಃ ಸಿದ್ದರಾಮಯ್ಯನವರೇ ಇಲ್ಲಿ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ತುಂಬಾ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು DK ಶಿವಕುಮಾರ್ ಅಭಿಮಾನಿಗಳು ಸ್ವಲ್ಪ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯ ಯಾವತ್ತಾದರೂ ಬದಲಾಗಬಹುದು, ಆದರೆ ಸದ್ಯಕ್ಕೆ ಆ ಸ್ಥಿತಿ ದೂರವಾಗುವ ರೀತಿ ಕಾಣುವುದಿಲ್ಲ ಅಂತ ಸ್ವತಃ ಸಿದ್ದರಾಮಯ್ಯನವರೇ ಮಾಹಿತಿಯನ್ನ ತಿಳಿಸಿದ್ದಾರೆ. ನೋಡಿ, ಇಲ್ಲಿ ಪಿಂಚಣಿದಾರರಿಗೇನೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಏನಂತಂದ್ರೆ ಹಿರಿಯ ನಾಗರಿಕರ ಪಿಂಚಣಿ ಅಂತಂದ್ರೆ 60 ವರ್ಷದ ಮೇಲ್ಪಟ್ಟು ಪಿಂಚಣಿ ಪಡಿತಾ ಇದ್ದಂತಹ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇದ್ರೆ, ಅಥವಾ ಅಂಗವಿಕಲರ ಪಿಂಚಣಿಯನ್ನ ಪಡಿತಾ ಇದ್ದಂತಹವರು ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇದ್ರೆ, ಅಥವಾ ವಿಧವಾ ಪಿಂಚಣಿಯನ್ನ ಪಡಿತಾ ಇದ್ದಂತಹ ಯಾರಾದ್ರೂ ಇದ್ರೆ, ನಿಮಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಯಾಕಂತಂದ್ರೆ ಇದುವರೆಗೂ ಕೂಡ ಸರ್ಕಾರದಿಂದ ಅಧಿಕೃತ ಮಾಹಿತಿ ಪ್ರಕಾರ ನಿಮ್ಮ ಒಂದು ಪಿಂಚಣವನ್ನ ಹೆಚ್ಚಳ ಮಾಡಬೇಕು ಅಂತ ಬಹಳಷ್ಟು ಇಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಕೊನೆಗೂ ಕೂಡ ಸರ್ಕಾರ ಇದನ್ನ ಗಮನದಲ್ಲಿಟ್ಕೊಂಡು ಈ ಬಾರಿ ನಿಮ್ಮ ಒಂದು ಪಿಂಚಣಿ ಅಂತಂದ್ರೆ ಪ್ರತಿ ತಿಂಗಳು ನೀವು ಪಿಂಚಣಿಯನ್ನ ಪಡಿತಾ ಇದ್ರಲ್ಲ, ಆ ಒಂದು ಪಿಂಚಣಿ ಹೆಚ್ಚಿಗೆ ಏರಿಕೆ ಆಗುವಂತಹ ಸಾಧ್ಯತೆ ತುಂಬಾ ಹೆಚ್ಚಿದೆ. ಹಾಗಾಗಿ ವೀಕ್ಷಕರೇ, ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೋಡಿ, ನಿಮಗೆ ಇದ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ವಿಷಯಗಳು ಬೇಕು ಮತ್ತು ಏನೇನು ಅಪ್ಡೇಟ್ಗಳು ಬೇಕು ಎಂಬುದನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ನಮಗೆ ಕಾಮೆಂಟ್ ಮಾಡಿ. ಹಾಗೆ ನೋಡಿ, ಇಲ್ಲಿ ನೀವೇನಾದ್ರೂ ರೇಷನ್ ಕಾರ್ಡ್ ನಿಮ್ಮ ಬಳಿಯಲ್ಲಿ ಇಟ್ಕೊಂಡಿದ್ದೀರಾ ಅಂತಂದ್ರೆ ಸರ್ಕಾರದಿಂದ ನಿಮಗೆ ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಏನಂತಂದ್ರೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಒಂದು ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ನಿಮಗೆ ಸುಮಾರು 5 ರಿಂದ 10 ಸಾವಿರದವರೆಗೂ ಕೂಡ ಸರ್ಕಾರ ಉಚಿತವಾಗಿ ಕೊಡ್ತಾ ಇದೆ. ಹೌದು, ಇದ್ರ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ದಯವಿಟ್ಟು ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿರಿ. ಸ್ಟೇ ಕನೆಕ್ಟೆಡ್. ಎಕ್ಸ್ಪ್ಲೋರ್ ಮೋರ್ ದಿನದ ಪ್ರಮುಖ ಸುದ್ದಿಗಳನ್ನ ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡಿದ್ದೇವೆ. ಹಾಗಾಗಿ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲಾ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.